ದೊಡ್ಡವ್ರಿಗೆ, ಹಿರಿಯವ್ರಿಗೆ, ನನ್ನ ಸ್ನೇಹಿತರಿಗೆ, ನಮ್ಮ ಗುರುಗಳಿಗೆ ಆ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ. ಫಂಕ್ಷನ್ಗೆ ನಾನು ಕರಿಬೇಕು ಅಂತಿಲ್ಲ. ನಾನು ಪ್ರತಿ 2 ತಿಂಗಳು 3 ತಿಂಗಳು ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ. ಸೊ ನಾನು ಹೇಳ್ದಂಗೆ ನಾನೀಗ ಓಷನ್ ಪರ್ಲ್ ಅಂತ ಒಂದು ಹೋಟ್ಲಲ್ಲಿ ಇರ್ತೀನಿ. ಇಲ್ಲಿ ಕಟೀಲ್ ಬಂದಾಗೆಲ್ಲ ನನ್ನ ಮನೆ ಅಂತಾನೆ ಅನ್ಸೋದು. ನನಗೆ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಅಷ್ಟು ಚೆನ್ನಾಗಿ ನನಗೆ ಒಂದು ದರ್ಶನ ಸಿಕ್ಕುತ್ತೆ. ಅವಳ ಆಶೀರ್ವಾದ ಇದ್ದರೆ ನಾನು ಯಾವಾಗಲೂ ಅನ್ಕೋತೀನಿ, ನಾನು ಏನಾದರೂ ತೊಂದರೆಗಳಿದ್ರೆ ನೋವುಗಳಿದ್ರು ಅವಳೇ ನೋಡ್ಕೋತಾಳೆ ಅಂತ. ಅದಕ್ಕೆ ಯಾವಾಗಲೂ ನಾನು ಇವತ್ತು ಸ್ಟಾಲ್ಗಳನ್ನು ನೋಡ್ತಾ ಇದ್ದೀನಿ. ಸೊ ವಿಭಿನ್ನವಾದ ಸ್ಟಾಲ್ಗಳನ್ನು ಹಾಕಿದ್ದೀರಾ. ಮಕ್ಕಳ ಹತ್ರ ಏನು ಮಾತಾಡಬೇಕಾಗಿದೆ? ನಾನು ಸ್ಕೂಲ್ಗೆ ಹೋಗಿ ತುಂಬ ವರ್ಷಗಳಾಗಿದೆ ಆಯಿತಾ. 17 ವರ್ಷ ಅವನಿಗೆ, ಫಸ್ಟ್ PUC ಇದ್ದಾನೆ. ಅವನೇ ನನಗೆ, ನಾನು ಅವನಿಗೆ ಹೇಳೋಕ್ಕಿಂತ ಅವನೇ ನನಗೆ ಜಾಸ್ತಿ ಕಲಿಸ್ತಾನೆ ಅನಿಸುತ್ತೆ ನನಗೆ. ಯಾಕಂದರೆ ಇವತ್ತು ಮಕ್ಕಳು ಅಷ್ಟು ಕ್ರಿಯೇಟಿವ್ ಆಗಿರ್ತಾರೆ, ಅಷ್ಟು ಇನೋವೇಟಿವ್ ಆಗಿರ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಸ್ಕೂಲ್, ಬಟ್ ಇವತ್ತು ಈ ಕ್ರಿಯೇಟಿವಿಟಿ ನೋಡಿದ್ರೆ ಖಂಡಿತವಾಗ್ಲೂ ಮೆಚ್ಚಬೇಕಾಗಿರೋದೆ. ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡಿದ್ದಾರೆ. ಫಸ್ಟು ಎಲ್ಲ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಅಂತ ಅವ್ನು ಹೇಳ್ದ. ಇವತ್ತು ಮಕ್ಕಳ ಅಕ್ಕ ಎಲ್ಲ ಅರೇಂಜ್ ಮಾಡಿರೋದು ಕಾರ್ಯಕ್ರಮಕ್ಕೆ, ಅವರು ಕಲ್ಚರಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ದ, ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ದ. ಪ್ರತಿಯೊಂದು ಇವೆಂಟಲ್ಲೂ ಅವ್ರದ್ದೇ ಕೈವಾಡ ಇತ್ತು ಅಂತ ಹೇಳ್ದ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವೆಲ್ಲ ನಿಮ್ಮ ಟೀಚರ್ಸ್ ಹೆಲ್ಪಿಂದ ಖಂಡಿತ ಇದೆಲ್ಲ ಮಾಡಿರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಟೀಚರ್ಸ್ಗೂ ಒಂದು ದೊಡ್ಡ ಚಪ್ಪಾಳೆ. ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೇನೆ ಅಂದರೆ ನಾನು ದೇವಸ್ಥಾನದಿಂದ ಸಣ್ಣದಾಗಿ ನಾನು ಏನೂ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಇಷ್ಟು ಜನ ಮಕ್ಕಳಿಗೆ ಒಂದು ಮುದ್ದಾದ ಒಂದು ಭವಿಷ್ಯ ನೀಡ್ತಾ ಇದ್ದಾರೆ, ಒಂದು ಸುಂದರವಾಗಿ ಒಂದು ಭವಿಷ್ಯ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನಿದೆ ಹೇಳಿ. ಸೊ ಮೊದಲು ಆ ಕಟೀಲ್ ಒಂದು ಸಂಸ್ಥೆಗೆ ನಾವೆಲ್ಲರೂ ಶರಣಾಗಬೇಕು ಅಂತ ಅನಿಸುತ್ತೆ ನನಗೆ. ಇನ್ನೊಂದು ಏನು ಅಂದರೆ ಮಕ್ಕಳಿರೋ ಜಾಗದಲ್ಲಿ ಯಾವಾಗಲೂ ಒಂದು ಪ್ಯೂರಿಟಿ ಇರುತ್ತೆ ಅನಿಸುತ್ತೆ ನನಗೆ. ಸೊ ಒಂದು ಪ್ಯೂರ್ ಆಗಿ, ಒಂದು ಮುದ್ದಾಗಿ ಒಂದು ಕಾರ್ಯಕ್ರಮ ಎಲ್ಲರ ಜೊತೆಲಿ ಆರ್ಗನೈಸ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ತುಂಬ ಒಳ್ಳೆಯದಾಗಲಿ. ಎಜುಕೇಷನ್ನೇ ಅಲ್ಲ, ನನ್ನ ತಂದೆ ತಾಯಿ ನನಗೆ ಯಾವಾಗಲೂ ಎಜುಕೇಷನ್ ಅಂತಲೇ ಹೇಳ್ತಾಯಿದ್ರು. ಅದು ಹೆಂಗೆ ಹೀರೋಯಿನ್ ಆದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಕಲ್ಚರಲ್ ಪ್ರೋಗ್ರಾಮಲ್ಲಿ, ಸ್ಪೋರ್ಟ್ಸಲ್ಲಿ, ಆ್ಯಕ್ಟಿವಿಟೀಸಲ್ಲಿ ಬ್ಯೂಟಿಫುಲ್ ಏಜ್ ಹೋದ್ಮೇಲೆ ಖಂಡಿತ ಎಲ್ಲರೂ ಮಿಸ್ ಮಾಡ್ಕೋತೀರ. ಸೊ ಈ ಏಜಲ್ಲಿ ಎಂಜಾಯ್ ಯುವರ್ ಸೆಲ್ಫ್ಸ್, ಎಂಜಾಯ್ ಗೋಯಿಂಗ್ ಟು ಸ್ಕೂಲ್, ತುಂಬ ಖುಷಿಯಾಗಿರಿ. ಆ್ಯಂಡ್ ಡಾನ್ಸ್ ಮಾಡಿ, ಆಟ ಆಡಿ, ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಅದೆಲ್ಲ ಮಾಡಿ. ಅದ್ರ ಜೊತೆ ಆಲ್ ದ ಬೆಸ್ಟ್. ಕರೆದಕ್ಕೆ ಧನ್ಯವಾದ.